6 ಜನ ನಕ್ಸಲ್ಸರು ಇವತ್ತು CM ಮುಂದೆ ಶರಣಗತಿಯಾಗಿರೋ ಈ ಬಗ್ಗೆ ಮಾತನಾಡೋ ಅವರ ಕುಟುಂಬಸ್ಥರೊಬ್ಬರಾದಂಥ ಅವರು ಇದು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಂಬಣ್ಣ ರೋಲಿ ಅಂತ. ಮಾರೆಪ್ಪ ರೋಲಿ ಅಲಿಯಾಸ್ ಜಯಣ್ಣನ ಸಹೋದರ. ಸರ್, ಇವತ್ತು ನಿಮ್ಮ ಕುಟುಂಬದವರೊಬ್ಬರು ಶರಣಗತಿಯಾಗಿದ್ದಾರೆ. ನೀವು ಯಾವತ್ತಾದ್ರೂ ಈ ವಿಚಾರವಾಗಿ ಅವ್ರ ಹತ್ರ ಚರ್ಚೆ ಮಾಡಿದ್ರಾ? ಏನಾದರೂ ಹೇಳಿದ್ರಾ ಅಂತ? ಇಲ್ಲ, ಸಂಪರ್ಕಕ್ಕೆ ಸಿಕ್ಕಿಲ್ಲ ಸರ್. ಬಟ್ ಇದ್ರ ಬಗ್ಗೆ ಅವರು ಸಕಾರಾತ್ಮಕವಾಗಿ ಇರಲಿಲ್ಲ. ನಾನು ಕೊನೆವರೆಗೂ ನನ್ನ ಜೀವನ ಇರೋವರೆಗೂ ನಾನು ಜನರಿಗೋಸ್ಕರನೇ ಕೆಲಸ ಮಾಡಬೇಕು, ಜನರ ಕಷ್ಟಗಳ ನಿವಾರಣೆಗೋಸ್ಕರನೇ ನನ್ನ ಜೀವನ ಮುಡಿಪು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದ. ಹಂಗಾಗಿ ನಾವು ಹುಡುಕಾಡೋ ಪ್ರಯತ್ನ ಮಾಡಿದ್ದಿಲ್ಲ. 75 ವರ್ಷದ ತಾಯಿ ಇದ್ದಾಳೆ, ಕಣ್ಣು ಕಾಣ್ತಾ ಇಲ್ಲ. ಅವ್ರ ಅಣ್ಣ ಇನ್ನೊಬ್ಬರು ದೇವೇಂದ್ರಪ್ಪ ಅಂತಿದ್ದಾರೆ, ಅವರು ಕೂಡ ಹಾರ್ಟ್ ಪೇಷೆಂಟು. ಹಂಗಿದ್ರೂ ಕೂಡ ಅವ್ರು ಕನಿಷ್ಠ ಒಂದು ಸಾರಿ ಬಂದು ಮಾತಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರಲಿಲ್ಲ. ಯಾಕಂದರೆ ಕಾನೂನಾತ್ಮಕವಾಗಿ ಪೊಲೀಸರು ಮತ್ತೊಂದು ಸಾರಿ ಅವ್ರನ್ನ ಹಿಡ್ಕೊಂಡು ಕೊಲ್ಬೋದು ಅಥವಾ ಜೈಲಿಗೆ ಹಾಕ್ಬೋದು ಅನ್ನೋ ಆತಂಕ ಇರೋದ್ರಿಂದ ಅವರು ಕಳೆದ 25 ವರ್ಷಗಳಿಂದ ನಮಗೆಲ್ಲರಿಗೂ ದೂರವಾಗಿದ್ದರು. ಈಗ ಹೊಸದಾಗಿ ಹೊರಗಡೆ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಖುಷಿ ತಂದಿದೆ. ಮತ್ತು ಬೇರೆ ಮಾಧ್ಯಮಗಳು ಹೇಳ್ತಾರೆ ಇವರೇನೋ ದಾರಿ ತಪ್ಪಿ ಅಥವಾ ನಿರುದ್ಯೋಗದಿಂದ ಆತಂಕದಿಂದ ಕಾಡಿಗೆ ಹೋದವರಲ್ಲ. ಇವರು ವ್ಯವಸ್ಥೆಯನ್ನು ಬದಲಾಯಿಸೋಸ್ಕರ, ಜನರ ಹಕ್ಕುಗಳಿಗೋಸ್ಕರ, ಆದಿವಾಸಿಗಳಿಗೋಸ್ಕರ, ಹಸಗಂಡಿರ್ತಕ್ಕಂಥ ಜನರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಕ್ಕಂಥದ್ದು ಅನ್ನೋದನ್ನು ಇವತ್ತು ಕರ್ನಾಟಕ ಜನ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇವತ್ತು CM ಮುಂದೆ ಶರಣಗತಿಯಾಗಿದ್ದಾರೆ, ಅವರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಅಂದರೆ ಇಷ್ಟೊಂದು ಅಂದರೆ 18 ಹಕ್ಕೊತ್ತಾಯಗಳನ್ನು ಮಾಡಿರೋವಂಥದ್ದು, ಅದರೆಲ್ಲ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ? ಮಾಡಲೇಬೇಕು ಸರ್. ಯಾಕಂದರೆ ಅವರು ವ್ಯಕ್ತಿಗತವಾಗಿ ತಮ್ಮ ಕುಟುಂಬಕ್ಕೋಸ್ಕರ ಮಾಡಿರ್ತಕ್ಕಂಥ ಕೆಲಸ ಅಲ್ಲ, ಇಡೀ ಸಮುದಾಯದಕ್ಕೋಸ್ಕರ, ರಾಜ್ಯದ ಜನರಿಗೋಸ್ಕರ ಕೆಲಸ ಮಾಡಿರೋರು. ವಿಶೇಷವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಇಡೀ ಕುದುರೆಮುಖವನ್ನು ಒಂದು ದೊಡ್ಡ ಉದ್ಯಾನವನವನ್ನು ಕಬಳಿಸಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ರಾಜ್ಯವನ್ನು ಸಂಸ್ಥಾಪನೆ ಮಾಡ್ತಕ್ಕಂಥ ಅಕ್ರಮ ಚಟುವಟಿಕೆಗಳಿಗೆ ಮುಂದಾದಾಗ ಅದನ್ನು ನಿಲ್ಲಿಸಬೇಕನ್ನೋದರಲ್ಲಿ ಜಯಣ್ಣ ಮೊದಲಿಗ. ಹಂಗಾಗಿ ಈ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ್ರೆ ಅವ್ರ ಆಶೆ ಈಡೇರ್ತದೆ. ಹಂಗಾಗಿ ಅದನ್ನು ಮಾಡದೆ ಹೋದರೆ ಖಂಡಿತ ಅಲ್ಲಿರ್ತಕ್ಕಂಥ ಜನ ಮತ್ತೊಂದು ರೀತಿಯ ಹೋರಾಟಕ್ಕೆ ಸಿದ್ಧರಾಗ್ತಾರೆ. ಅದಕ್ಕೆ ಅವಕಾಶ ಕೊಡಲಾರ್ದಂಥ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಮಾಡಬೇಕನ್ನೋದು ನಮ್ಮ ಆಗ್ರಹ. ಸರ್, ಸಾಕಷ್ಟು ಮುಂದಿನ ಕಾನೂನು ಹೋರಾಟಗಳಿದೆ, ಯಾವ ರೀತಿ ಎದುರಿಸ್ತೀರಾ? ಮತ್ತು ಸರ್ಕಾರ ಅಂದರೆ ಕೆಲವೊಂದು ಶರಣಗತಿ ಆದಾಗೂ ಕೂಡ ಕೆಲವೊಂದು ನ್ಯಾಯಗಳು ಸಿಕ್ಕಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಈಗಾಗಲೇ ಕಳೆದ 9 ವರ್ಷಗಳಿಂದಲೇ ಸರೆಂಡರ್ ಆಗಿರ್ತಕ್ಕಂಥ ಕನ್ಯಾಕುಮಾರಿ ಅನ್ನೋರು ಇನ್ನೂ ಜೈಲಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಅಂದರೆ ಅವ್ರ ಕೇಸುಗಳು ಸುಮಾರು ಕೇರಳ ಮತ್ತು ಬೇರೆ ಬೇರೆ ರಾಜ್ಯಗಳಿರೋದ್ರಿಂದ ಒಂದಷ್ಟು ಮಟ್ಟ ವಿಳಂಬ ಆಗಿದೆ. ಈಗ ಸರ್ಕಾರ ನಾವು ಸಿದ್ದರಾಮಯ್ಯನ ಜೊತೆ ಮಾತಾಡಿದ ನಂತರ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ನಂತರ ಕೇವಲ 6 ತಿಂಗಳಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದ್ರ ಮೂಲಕ ಈ ಎಲ್ಲ ಕೇಸುಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ಒಂದು ಯುದ್ಧೋಪಾದಿಯ ಕೆಲಸಕ್ಕೆ ನಾವು ಮುಂದಾಗೋಣ ಅಂತ ಹೇಳಿರೋದ್ರಿಂದ ಭರವಸೆ ಬಂದಿದೆ. ಖಂಡಿತ ತ್ವರಿತ ನ್ಯಾಯಾಲಯಗಳನ್ನು ನೇಮಕ ಮಾಡೋದ್ರ ಮೂಲಕ ಈಗ ಆಗಿರ್ತಕ್ಕಂಥ ವಿಳಂಬವನ್ನು ತಪ್ಪಿಸ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ರೆ ಖಂಡಿತ ಇನ್ನೂ ಉಳಿದಿರ್ತಕ್ಕಂಥ ಕೆಲವು ಸಂಗಾತಿಗಳೇನಿದ್ದಾರೆ, ಹೋರಾಟಗಾರ, ಅವರು ಕೂಡ ಈ ಮುಖ್ಯವಾಹಿನಿಗೆ ಬರ್ತಾರೆ. ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಆದರ್ಶ ಮಾದರಿ ಕರ್ನಾಟಕ ಸರ್ಕಾರ ಆಗಬೇಕನ್ನೋದು ನಮ್ಮ ಆಗ್ರಹ. ಕೆಲ BJP ನಾಯಕರು ಇದಕ್ಕೆ ವಿರೋಧ ಮಾಡ್ತಿದ್ರು, ಶರಣಗತಿ ಆಗಬಾರ್ದು, ಅವ್ರಿಗೆ ಈ ಥರ ಅವಕಾಶಗಳನ್ನು ಕೊಡಬಾರ್ದು, ಮುಂದೆ ಇದೇ ರೀತಿ ಆದರೆ ಮುಂದೆ ಏನು ಮಾಡ್ತಾರೆ ಸರ್ಕಾರದವರು ಅಂತ ಹೇಳ್ತಿದ್ರು. ಸರ್, ಆ್ಯಕ್ಚುಲಿ ಪಶ್ಚಿಮ ಘಟ್ಟದಲ್ಲಿ, ಮಲೆನಾಡುಗಳಲ್ಲಿ ವಿಶೇಷವಾಗಿ BJPಯ ಬಲಾಢ್ಯರೇ ಕಾಫಿ ಎಸ್ಟೇಟ್ ಮಾಲಕರಾಗಿರೋದ್ರಿಂದ ಅಲ್ಲಿ ಈ ಥರದ ಒಂದು ಚಟುವಟಿಕೆಗಳಿರೋದ್ರಿಂದ ಅವರ ಆಟ ಬಂದಾಗಿದೆ. ಅವರ ಅಕ್ರಮ ಚಟುವಟಿಕೆಗಳಿಗೆ ದೊಡ್ಡ ತೊಂದರೆ ಆಗಿದೆ. ಹಂಗಾಗಿ ಅವರು ಇದನ್ನು ಒಪ್ತಾ ಇಲ್ಲ. ಆ್ಯಕ್ಚುಲಿ ಕಾನೂನು ಪ್ರಕಾರ ಆ ಅಕ್ರಮ ಚಟುವಟಿಕೆಗಳು ಬಂದಾಗಿದ್ರೆ ಅಲ್ಲಿ ನಕ್ಸಲಿಸಮ್ ಇರ್ತಿರ್ಲಿಲ್ಲ, ಅಲ್ಲಿ ಹೋರಾಟನೇ ಇರ್ತಿರ್ಲಿಲ್ಲ, ಜನರಿಷ್ಟ ಪ್ರಾಣ ಕೊಡ್ತಕ್ಕಂಥ ಅಗತ್ಯ ಇರಲಿಲ್ಲ. ಈಗ ವಿಕ್ರಮ್ಗೌಡ ಸತ್ತಿಂದ ಭಯಭೀತರಾಗಿ ಹೊರಗಡೆ ಬಂದಿದ್ದಾರೆ ಅಂತ ಕೆಲವರಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಕ್ಸಲ್ ಅಧಿನಾಯಕ 2000ರಲ್ಲಿ ಈಗ ಸಾಕೇತ್ ರಾಜನವರು ದೊಡ್ಡ ಮೇಧಾವಿ ಹೋರಾಟಗಾರರು, ಅವ್ರ ಸತ್ತಾಗೆ ಹೊರಬರಬೇಕಾಗಿತ್ತು. ಬಟ್ ಇವರು ಯಾವುದೇ ಹಿಂಸಾತ್ಮಕ ಚಟುವಟಿಕೆಗಳಿಗೆ ಭಾಗಿಯಾಗಲಿಕ್ಕೆ ಸರ್ಕಾರ ಅಕ್ರಮ ಚಟುವಟಿಕೆ ಸಪೋರ್ಟ್ ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂಥ ರಾಜಕಾರಣ ಎಲ್ಲ ಈ ಕಲುಷಿತವಾಗಿರ್ತಕ್ಕಂಥ ವಾತಾವರಣಕ್ಕೆ ಮುಂದಾಗಿರೋದ್ರಿಂದ ಈ ಥರದ ಚಟುವಟಿಕೆಗಳಾಗಿದೆ. ಇನ್ನು ಮುಂದಾದರೂ ಅಕ್ರಮ ಚಟುವಟಿಕೆಗಳನ್ನು ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಸರ್ಕಾರ ಮುಂದಾದರೆ ಅಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ. ಅದು BJP ಕಾಂಗ್ರೆಸ್ ಅಂತ ನೋಡಬೇಕಾಗಿಲ್ಲ. ಇದು ಮಾನವ ಹಕ್ಕುಗಳ ಹೋರಾಟ, ಸ್ವಾಭಿಮಾನದ ಹೋರಾಟ. ಅವರು ಇಡೀ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದ್ರಿಂದ ಆ ಸಮುದಾಯದ ಹೋರಾಟವನ್ನು ಗೌರವಿಸ್ಬೇಕು ಸರ್ಕಾರ. ಬ್ರದರ್ ಮಾರೆಪ್ಪ ಅರೋಲಿ ಅಂತ 2000ರಲ್ಲಿ ಅವನು ಮನೆ ಬಿಟ್ಟು ಹೋಗ್ತಾನೆ. 25 ವರ್ಷ ಆಯಿತು ಮಲೆನಾಡು ಸುತ್ತಮುತ್ತ ಚಟುವಟಿಕೆಗಳು ಮಾಡ್ತಾ ಇರೋದು. ಮಾರೆಪ್ಪ ಈ ನಂತರದ ದಿನಗಳಲ್ಲಿ ಅಲ್ಲಿನ ಜನರ ನೆರಳು ತಕ್ಕಂಗೆ ಹೋರಾಟ ಮಾಡಿರೋ ಸಂದರ್ಭದಲ್ಲಿ ಅವನಿಗೆ ಜಯಣ್ಣ ಅನ್ನೋ ಹೆಸರಿದೆ, ಜಾನ್ ಅನ್ನೋ ಹೆಸರಿದೆ. ಅವರೀಗ ಮುಖ್ಯವಾಹಿನಿಗೆ ಬಂದಿರೋದು ಅತ್ಯಂತ ಖುಷಿ ತಂದಿದೆ. ಈ ಖುಷಿ ನಿರಂತರವಾಗಿ ಉಳಿಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇತರೆ ಸಚಿವರೆಲ್ಲ ಸೇರಿಕೊಂಡು ಇವರ ಕಾನೂನು ಪ್ರಕ್ರಿಯೆಗಳನ್ನು, ಇವ್ರ ಮೇಲೆ ಇರ್ತಕ್ಕಂಥ ಪ್ರಕರಣಗಳನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಇಷ್ಟು ಶರಣಗತಿಯಾದಂತಹ ನಕ್ಸಲ್ಸರಲ್ಲಿ ಒಬ್ಬರಾದಂಥ ಜಯಣ್ಣ ಅವರ ಸಹೋದರರು ಮತ್ತು ಕ್ಯಾಮ್ರಾ ಪರ್ಸನ್ ವಲಿ ಜೊತೆ ಕೇಸ್ ಮಾಡ್ತಾನೆ. ಸಮಯ ನ್ಯೂಸ್, ಬೆಂಗಳೂರು.